ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಉಡುಪಿ ಡಿಶಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಉಪ್ಪು ನೀರಲ್ಲಿ ಹಾಕಿದ ಮಾವಿನ ಹಣ್ಣನ್ನು ಯಾವ ರೀತಿ ಚಟ್ನಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ಇದು ನಾನು ಕಳೆದ ಸೀಸನ್ನಲ್ಲಿ ಉಪ್ಪು ನೀರಲ್ಲಿ ಹಾಕಿಟ್ಟಿರುವ ಮಾವಿನ ಹಣ್ಣು. 2 ವರ್ಷ ಆದರೂ ಹಾಳಾಗಲ್ಲ, ತುಂಬಾ ಚೆನ್ನಾಗಿರ್ತದೆ. ಸೀಸನ್ನಲ್ಲಿ ಉಪ್ಪು ನೀರಿನಲ್ಲಿ ಹಾಕಿಟ್ರೆ ಯಾವಾಗ ಬೇಕಾ ಆವಾಗ ತೆಗೆದು ನಮಗೆ ಪಲ್ಯ ಮಾಡ್ಕೊಳ್ಬಹುದು. ಈ ಟೈಮಲ್ಲಿ ಎಲ್ಲ ಮಾವಿನ ಹಣ್ಣು ಸಿಗೋದಿಲ್ಲ. ಮಾವಿನ ಹಣ್ಣಿನ ಚಟ್ನಿಯನ್ನು ರೆಡಿ ಮಾಡುವ. ಫ್ರೆಂಡ್ಸ್, ನಾನಿಲ್ಲಿ ಒಂದು ತೆಂಗಿನಕಾಯಿಯ ಅರ್ಧ ಗಡಿ ಭಾಗವನ್ನು ತುರಿದುಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ತುರಿ ರೆಡಿ ಆಯಿತು. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ತುರಿದಿರುವ ತೆಂಗಿನಕಾಯಿಯನ್ನು ಹಾಕಿಕೊಳ್ತಾ ಇದ್ದೀನಿ. 1 ಚಮಚ ಸಾಸಿವೆ. ನಾನಿಲ್ಲಿ ಮಸಾಲೆಯನ್ನು ಹಸಿಯಾಗಿ ಹಾಕಿಕೊಳ್ತಾ ಇರೋದು. 1 ಚಮಚ ಕೊತ್ತಂಬರಿ, ಅರ್ಧ ಚಮಚ ಅರಶಿನ ಹುಡಿ, 5 ಎಸಳು ಬೆಳ್ಳುಳ್ಳಿ, 2 ಕೆಂಪು ಮೆಣಸು, ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಬೇಕು. ಕೆಂಪು ಮೆಣಸಿನ ಬದಲು ಕಾಯಿ ಮೆಣಸು ಬೇಕಿದ್ರೆ ಹಾಕ್ಕೊಳ್ಬೋದು. ಮಸಾಲೆ ರುಬ್ಬಿ ರೆಡಿ ಆಯಿತು. ಫ್ರೆಂಡ್ಸ್, ನಾನಿಲ್ಲಿ ತರಿತರಿಯಾಗಿ ರುಬ್ಬಿಕೊಂಡಿರೋದು. ಮಾವಿನ ಹಣ್ಣನ್ನು ಉಪ್ಪು ನೀರಿನಿಂದ ತೆಗೆದು 1-2 ಸರಿ ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ ಇದರ ಸಿಪ್ಪೆಯನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ನಾನು ಮಸಾಲೆ ರುಬ್ಬಿದ ಮಿಕ್ಸಿ ಜಾರ್ಗೆ ಸಿಪ್ಪೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಕೂಡ ಇದೇ ರೀತಿ ತೆಗೆದು ಹಾಕ್ಕೊಳ್ಬೇಕು. 1 ವರ್ಷ ಆಗ್ತಾ ಬಂದರೂ ಮಾವಿನ ಹಣ್ಣು ತುಂಬಾ ಚೆನ್ನಾಗಿದೆ, ಒಂಚೂರು ಹಾಳಾಗಿಲ್ಲ. ಸೀಸನ್ನಲ್ಲಿ ಮಾವಿನ ಹಣ್ಣನ್ನು ಯಾವ ರೀತಿ ಸ್ಟೋರ್ ಮಾಡಿ ಇಡೋದು ಅಂತ ಈ ಮೊದಲು ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಈಗ ಇದಕ್ಕೆ ರುಚಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ಹಣ್ಣು ಆದ್ರಿಂದ ಸಿಹಿಯಾಗಿ ಇರ್ತದೆ. ನಾನು ಇನ್ನೂ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತ ಬೆಲ್ಲವನ್ನು ಹಾಕಿಕೊಳ್ತಾ ಇರೋದು. ಬೇಡದಿದ್ರೆ ಸ್ಕಿಪ್ ಕೂಡ ಮಾಡಿಕೊಳ್ಬಹುದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಚಟ್ನಿ ರುಬ್ಬಿ ರೆಡಿ ಆಯಿತು. ನಾನಿಲ್ಲಿ ನೈಸಾಗಿ ರುಬ್ಬಿಕೊಂಡಿರೋದು. ನಾನು ಮಾವಿನ ಹಣ್ಣಿನ ಗೊರಟನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ. ರುಬ್ಬಿದ ಚಟ್ನಿಯನ್ನು ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಮಿಕ್ಸಿ ತೊಳೆದು ನೀರನ್ನು ಸಹ ಹಾಕಿಕೊಳ್ತಾ ಇದ್ದೇನೆ. ತೆಳು ಬೇಕಿದ್ರೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಬಹುದು. ನಾನಿಲ್ಲಿ ದಪ್ಪಗೆ ಚಟ್ನಿಯನ್ನು ರೆಡಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡುವಾಗ ಟೇಸ್ಟ್ ನೋಡಿ, ಉಪ್ಪು ಕಡಿಮೆ ಇದ್ರೆ ಬೇಕಿದ್ರೆ ಹಾಕ್ಕೊಳ್ಬಹುದು. ಫ್ರೆಂಡ್ಸ್, ಉಪ್ಪು ನೀರಿನಲ್ಲಿ ಹಾಕಿರುವ ಮಾವಿನ ಹಣ್ಣಿನ ಚಟ್ನಿ ರೆಡಿ ಆಯಿತು. ಮಾವಿನ ಹಣ್ಣಿನ ಚಟ್ನಿ ಅನ್ನದ ಜೊತೆ ಮಿಕ್ಸ್ ಮಾಡಿ ಊಟ ಮಾಡ್ತಾ ಇದ್ರೆ ತುಂಬಾ ಸೂಪರ್ ಟೇಸ್ಟಿಯಾಗಿರ್ತದೆ. ಫ್ರೆಂಡ್ಸ್, ನೀವು ಸಹ ಒಮ್ಮೆ ಟ್ರೈ ಮಾಡಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.